ನನ್ನ ಎಲ್ಲ ವೀಕ್ಷಕ ಮಹಾಪ್ರಭುಗಳಿಗೆ ವಿವಿಧ್ 1563 ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಈ ದಿನದ ವಿಶೇಷ ಏನಪ್ಪ ಅಂತಂದರೆ, ನಾವೆಲ್ಲರೂ ಶಿವನ ಟೆಂಪಲ್ಗೆ ಹೋಗ್ತಾ ಇರ್ತೀವಿ. ಹಾಗಾದರೆ ಅಲ್ಲಿ ಯಾವ ರೀತಿಯಾಗಿ ನಾವು ಪ್ರಾರ್ಥನೆ ಸಲ್ಲಿಸಬೇಕು ಅನ್ನೋದನ್ನು ನಾವು ಈ ದಿನ ಮಾತಾಡೋಣ. ಸೊ ನಾವೀಗ ಇವತ್ತು ಶಿವನ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಶಿವನ ಟೆಂಪಲ್ಗೆ ಹೋದಾಗ ನಿಮ್ಮೆಲ್ರಿಗೂ ಗೊತ್ತಿದ್ದಾಗೆ ಶಿವನ ಮುಂದೆ ಬಸವಣ್ಣನ ಮಾಡೇ ಮಾಡಿರ್ತಾರೆ. ಇದನ್ನು ಗಮನಿಸಬೇಕು. ಶಿವನ ಟೆಂಪಲ್ ಮುಂದೆ ಬಸವಣ್ಣನ ಮಾಡಿರ್ತಾರೆ. ಸೊ ಆ ಬಸವಣ್ಣನ ಗಮನವಿಟ್ಟು ನೀವು ನೋಡಿದಾಗ ಬಲಭಾಗಕ್ಕೆ ಮುಖ ಮಾಡಿರುತ್ತೆ ಅಥವಾ ಎಡಭಾಗಕ್ಕೆ ಮುಖ ಮಾಡಿರುತ್ತೆ. ಕರೆಕ್ಟ್ ಅಲ್ವಾ? ಬಲಭಾಗಕ್ಕೆ ಮುಖ ಮಾಡಿರುತ್ತೆ ಅಥವಾ ಎಡಭಾಗಕ್ಕೆ ಮುಖ ಮಾಡಿರುತ್ತೆ. ಇದು ಇಂಪಾರ್ಟೆಂಟು. ಸೊ ಅವಾಗೇನು ಮಾಡಿ, ನಿಮ್ಮ ಉಸಿರಾಟನ ಗಮನಿಸಿ. ಉಸಿರಾಟ ಗಮನಿಸೋದು ಸಹ ಒಂದು ಸ್ಕಿಲ್ಲೇ. ಬಲಭಾಗ ಉಸಿರಾಡ್ತಾ ಇದೆಯಾ, ಎಡಭಾಗ ಉಸಿರಾಡ್ತಾ ಇದೆಯಾ ಅನ್ನೋದು ಸಡನ್ನಾಗಿ ಗೊತ್ತಾಗಲ್ಲ. ಒಂದು 4-5 ಸರಿ ಈ ಥರ ಇಟ್ಕೊಂಡು ನೀವು ಉಸಿರಾಡಿದಾಗ ಆಟೋಮೆಟಿಕ್ ಗೊತ್ತಾಗುತ್ತೆ. ಸೊ ಬಲಭಾಗದಲ್ಲಿ ಉಸಿರಾಡ್ತಿದ್ದೀರಾ ಅಥವಾ ಎಡಭಾಗದಲ್ಲಿ ಉಸಿರಾಡ್ತಿದ್ದೀರಾ ಅಂತೇಳಿ. ಅಕಸ್ಮಾತ್ ಬಸವಣ್ಣನ ಮುಖ ಬಲಭಾಗ ತಿರುಗಿದೆ ಅಂತ ಇಟ್ಕೊಳ್ಳಿ. ಉದಾಹರಣೆಗೆ ನೀವು ಬಲಭಾಗ ಉಸಿರಾಡ್ತಾ ಇದ್ದೀರಿ. ಆವಾಗ ಇಮ್ಮಿಡಿಯೇಟಾಗಿ ದೇವಸ್ಥಾನ ಗರ್ಭಗುಡಿಗೆ ಎಂಟ್ರಿಯಾಗಿ ನಿಮ್ಮ ಪ್ರಾರ್ಥನೆ ಏನಿದೆ ಅದನ್ನು ಸಲ್ಲಿಸಿ. ನಿಮ್ಮ ಸಂಕಲ್ಪ ಏನಿದೆ ಅದನ್ನು ಸಲ್ಲಿಸಿ. ಸರಿನಾ? ತುಂಬ ಇಂಪಾರ್ಟೆಂಟು. ಏಕಾಗ್ರತೆ ಇರಲಿ, ಇಂಪಾರ್ಟೆಂಟು. ಎಲ್ಲೋ ಧ್ಯಾನ ಹೋಗ್ಬಿಡ್ತೀವಿ, ದೇವ್ರ ಮುಂದೆ ಪ್ರಾರ್ಥಿಸ್ಬಿಡ್ತೀವಿ, ಅದು ಯೂಸ್ ಆಗಲ್ಲ. ನಿಮ್ಮ ಸಂಪೂರ್ಣ ಧ್ಯಾನ ಭಗವಂತನಲ್ಲಿ ಶರಣಾಗ್ಬಿಡಬೇಕು. ಯಾಕಂತಂದರೆ ಒಂದು ಮೂಗಿನ ಹೊಳ್ಳೆಯಿಂದ ಇನ್ನೊಂದು ಮೂಗಿನ ಹೊಳ್ಳೆಗೆ ಉಸಿರಾಟ ಚೇಂಜ್ ಆಗಲಿಕ್ಕೆ ಸ್ವಲ್ಪ ಹೊತ್ತು ಟೈಮ್ ಹಿಡಿಯುತ್ತೆ. ಮೇ ಬಿ ಹೇಳೋಕ್ಕಾಗಲ್ಲ. ಒಂದು 3 ನಿಮಿಷಕ್ಕೊಮ್ಮೆ ಚೇಂಜ್ ಆಗ್ಬೋದು, ಕೆಲವೊಂದು ಸರಿ 5 ನಿಮಿಷಕ್ಕೆ ಚೇಂಜ್ ಆಗುತ್ತೆ, ಕೆಲವುದು ಒಂದು 9-10 ನಿಮಿಷಕ್ಕೆ ಚೇಂಜ್ ಆಗ್ತಾ ಇರ್ತದೆ. ಹೇಳಲಿಕ್ಕಾಗಲ್ಲ. ಸೊ ಉಸಿರಾಡ್ತಿದ್ರೆ ಇಮ್ಮಿಡಿಯೇಟಾಗಿ ಹೊರಟೋಗಿ. ಅಕಸ್ಮಾತ್ ಈಗ ಸಡನ್ನಾಗಿ ಚೇಂಜ್ ಆಗಿಬಿಡ್ತು ಅಂತ ಗೊತ್ತಾಗುತ್ತೆ ನಿಮ್ಗೆ. ಉಸಿರು ಬಲಭಾಗದಿಂದ ಸ್ಲೈಟಾಗಿ ಗಮನಿಸಿದಾಗ ಎಡಭಾಗಕ್ಕೆ ಚೇಂಜ್ ಆಗೋಯ್ತು. ಆವಾಗ ಏನು ಮಾಡಿ, ನೀವು ಬಲಭಾಗದಲ್ಲಿ ಉಸಿರಾಡ್ತಿಲ್ಲ ಅಂತ ಅನ್ನಿಸ್ತಾ ಇದೆ, ಎಡಭಾಗಕ್ಕೆ ಶಿಫ್ಟ್ ಆಗ್ತಿದೆ ಅಂತ ಅದನ್ನೇ ಅದರ ವಿರುದ್ಧ ದಿಕ್ಕಿನಲ್ಲಿ ಕಂಕ್ಳಲ್ಲಿ ಈ ರೀತಿ ಕೈ ಇಟ್ಕೊಳ್ಳಿ. ಅಥವಾ ಯಾವುದು ಆಪೋಸಿಟ್ ದಿಕ್ಕು, ಎಡಭಾಗ ಆಗ್ತಿದ್ರೆ ಬಲಭಾಗಕ್ಕೆ ಈ ರೀತಿ ಕೈ ಇಟ್ಕೊಳ್ಳಿ ಭದ್ರವಾಗಿ. ಆವಾಗ ಉಸಿರು ಅದೇ ಹೊಳ್ಳೆಯಲ್ಲೇ ನಾವು ಉಸಿರಾಡ್ತಾ ಇರ್ತೀವಿ. ಇದು ಗಮನಿಸ್ಕೊಳ್ಳಿ. ನಿಮಗೆ ಆ ಥರ ಭಯ ಇದ್ದರೆ, ಈ ಸಡನ್ನಾಗಿ ಶಿಫ್ಟ್ ಆಯ್ತಲ್ಲಪ್ಪ ದೇವರೇ ಅನ್ನೋ ಗಾಬರಿ ಆದರೆ ಸಡನ್ನಾಗಿ ಅದ್ರ ವಿರುದ್ಧದ ದಿಕ್ಕಿನ